ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಪವಿತ್ರಾಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಜೈಲಲ್ಲಿ ರಾಜಾತಿಥ್ಯ ಪವಿತ್ರ ಗೌಡಗೆ ಸಿಗ್ತಾ ಇದೆಯಂತ ಸಂಧ್ಯಾ ನಾಗರಾಜ್ ಆರೋಪವನ್ನ ಮಾಡಿದ್ರು, ಹೇಳಿಕೆಯನ್ನು ನೀಡಿದ್ರು. ಈ ಹೇಳಿಕೆ ನೀಡಿದ್ದಂತಹ ಸಂಧ್ಯಾ ನಾಗರಾಜ್ಗೆ ಈಗ ಸಂಕಷ್ಟ ಎದುರಾಗಿದೆ. ಅಲ್ಲಿನ ಭದ್ರತಾ ಸಿಬ್ಬಂದಿಗೆ ಪವಿತ್ರ ಗೌಡಗೆ ಕಾಲು ಬತ್ತುತ್ತಾರೆ ಜೈಲಲ್ಲಿ ಅಂತ ಹೇಳಿದ್ರು. ಅವರು ಕೊಟ್ಟಂತ ಹೇಳಿಕೆ ಮತ್ತೆ ಮನೆ ಊಟವೂ ಕೂಡ ಬರುತ್ತೆ ಪವಿತ್ರ ಗೌಡಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿಯೊಂದರಲ್ಲಿ ಸಂಧ್ಯಾ ನಾಗರಾಜ್ ಮಾಡಿದಂತಹ ಗಂಭೀರವಾದಂತಹ ಆರೋಪ ಇದು, ಹೇಳಿಕೆ. ಈಗ ಸಂಧ್ಯಾ ನಾಗರಾಜ್ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ದಾಖಲಾಗಿದೆ. ಜೈಲಧಿಕಾರಿಗಳ ದೂರು ಆಧರಿಸಿ ಸಂಧ್ಯಾ ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಎನ್ಸಿಆರ್ ದಾಖಲಿಸಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು. ಈ ಹೇಳಿಕೆ ನಂತರದಲ್ಲಿ ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈಗ ಸಂಧ್ಯಾ ನಾಗರಾಜ್ಗೆ ಸಂಕಷ್ಟ ಎದುರಾಗಿದೆ. ಖಾಸಗಿ ವಾಹಿನಿಯೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಇದ್ದ, ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಅವರಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಎನ್ಸಿಆರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದ, ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಧ್ಯಾ ನಾಗರಾಜ್. ನಾನು ಈ ಪ್ರಕರಣವನ್ನ ಎದುರಿಸ್ತೀನಿ ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಸಂಧ್ಯಾ ನಾಗರಾಜ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಎದುರಿಸೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಜೈಲಲ್ಲಿದ್ದಾಗ ನಡೆದಂತಹ ಘಟನೆಯನ್ನ ನಾನು ಹೇಳಿದ್ದೇನೆ ಅಂದ್ರೆ ಅವರು ಈಗಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಗೊತ್ತಿದ್ದೇ ರಾಜಾತಿಥ್ಯ ಸಿಗ್ತಾ ಇತ್ತು ಅಂತ ಈಗ ಮತ್ತೆ ತಮ್ಮ ಈ ಹಿಂದಿನ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸಂಧ್ಯಾ ನಾಗರಾಜ್ ಅವರ ಸ್ಪಷ್ಟನೆ. ಅದೇನು ಕೇಸ್ ದಾಖಲಾಗಿದೆ, ಆ ಬಗ್ಗೆ ನಾನು ಎದುರಿಸ್ತೀನಿ, ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಲ್ಲಿರುವಂತಹ ಪವಿತ್ರ ಗೌಡ ಅವರಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗುತ್ತೆ ಅನ್ನುವಂಥ ಆರೋಪವನ್ನು ಸಂಧ್ಯಾ ನಾಗರಾಜ್ ಅವರು ಮಾಡಿದರು. ಈಗ ಸಂಧ್ಯಾ ನಾಗರಾಜ್ ಅವರ ಮೇಲೆಯೇ ಎನ್ಸಿಆರ್ ದಾಖಲಾಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಸಂಧ್ಯಾ ನಾಗರಾಜ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಪವಿತ್ರ ಗೌಡ ಅವರಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗುತ್ತೆ ಅನ್ನುವಂಥ ಆರೋಪವನ್ನು ತಾವು ಮಾಡಿದ್ರಿ. ಈಗ ಅದೇ ಒಂದು ಜೈಲಿನ ಅಧಿಕಾರಿ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ ತಮ್ಮ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಈ ಬಗ್ಗೆ ಏನು ಹೇಳ್ತೀರಿ? ಸುಮ್ಮನೆ ಒಂದು ಪರಪ್ಪನಗರ ಜೈಲ್ ಅಂದರೆ ಇಡೀ ರಾಜ್ಯಕ್ಕೆ ನಂಬರ್ 1 ಜೈಲ್, ಅತಿ ದೊಡ್ಡ ಜೈಲು. ಸುಮ್ಮನೆ ನಾನು ಆರೋಪ ಮಾಡೋದಕ್ಕೆ ಹೋಗೋದಿಲ್ಲ. ನಡೆದಿರುವಂಥ ಘಟನೆ, ಬಿಕಾಸ್ ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ನನ್ನ ಮೇಲೊಂದು ಪ್ರಕರಣ ದಾಖಲಾಗಿದ್ದಂಥ ಸಮಯದಲ್ಲಿ ನಾನು 3 ತಿಂಗಳು ಜೈಲಲ್ಲಿ ಏನಿದ್ದೆ, ಆ ಸಮಯದಲ್ಲಿ ನಡೆದಿರುವಂಥ ಘಟನೆಗಳು, ನಾನು ನೋಡಿರುವಂಥ ದೃಶ್ಯಗಳು, CCTV ಕ್ಯಾಮ್ರಾ ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, ಪ್ರತಿಯೊಂದು ರೆಕಾರ್ಡಿಂಗ್ ಆಗಿರುತ್ತೆ. ಆ್ಯಂಡ್ ಯಾರು ದೂರನ್ನು ಕೊಟ್ಟಿದ್ದಾರೆ, ದೇವಮ್ಮ ಅಂತ ಇದೆ ಅಲ್ಲಿನ ಜೈಲಿನ ಸಿಬ್ಬಂದಿ ಒಬ್ಬರು, ಅದೇ ಜೈಲಿನ ಸಿಬ್ಬಂದಿ ಆದಂಥ ದೇವಮ್ಮ ಅವ್ರ ಹತ್ರನೇ ನಾನು ಪ್ರಶ್ನೆ ಮಾಡಿದ್ದು ಲೈಬ್ರರಿದಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಸುಬ್ಬಿ ಅನ್ನೋ ವಿಚಾರ ನನ್ನ ಮುಂದೆ ನಾನು ನ್ಯೂಸ್ ಪೇಪರ್ ಓದುವಂಥ ಸಮಯದಲ್ಲಿ ಈ ಮಾತು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆಯಾ ಕಾಕಿ ಹಾಕ್ಕೊಂಡು ಅನ್ನೋಂಥದ್ದು ಅದೇ ದೇವ ಮಾತ್ರ ಪ್ರಶ್ನೆ ಮಾಡಿದ್ದೀನಿ. ಇದು ಆರೋಪ ಅಲ್ಲ, ನಡೆದಿರುವಂಥ ಘಟನೆ, ನಿಜ ಘಟನೆ. NCR ಮಾಡಿದ್ದಾರೆ. ಪೊಲೀಸರು ನನಗೆ ಕಾಲ್ ಮಾಡಿದ್ರೆ ವಿತ್ ಡೇಟ್ ಆ್ಯಂಡ್ ಟೈಮ್ ಪ್ರತಿಯೊಂದು ಸಹ ನಾನು ವಿಚಾರಗಳನ್ನು ತಿಳಿಸುವಂಥ ಕೆಲಸ. ಪ್ರಕರಣವನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೀರಿ ಆಗಿದ್ರೆ? ಸರ್, ಎಂತೆಂಥ ಕ್ರಿಮಿನಲ್ ಪ್ರಕರಣಗಳನ್ನೇ ಎದುರಿಸ್ತೀನಿ, ಆಯ್ತಾ? ಇದು ಸಾಕ್ಷಿ ಇರುವಂಥದ್ದು. ನಡೆದಿರುವಂಥ ವಿಚಾರಗಳನ್ನ ನಾನು ಹೇಳಿದ್ದೀನಿ, ಅದು ಆರೋಪ ಅಲ್ಲ, ಸತ್ಯದ ಘಟನೆ. ನಡೆದಿರುವಂಥ ಘಟನೆಗಳನ್ನ ನಾನು ಮಾಧ್ಯಮ ಮುಂದೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಗುತ್ತೆ ಅನ್ನುವಂಥ ತಮ್ಮ ಆರೋಪದ ಮೇಲೆ ಈಗೂ ಕೂಡ ಬದ್ಧರಾಗಿದ್ದೀರಿ ಆಗಿದ್ರೆ? ಈಗಲೂ ಅಲ್ಲ, ಇನ್ನು ಎಷ್ಟು ವರ್ಷ ಆದ್ರೂ ನಾನು ಏನು ಈ ಒಂದು ಮಾರ್ಚ್ 7th ಹೋಗಿ ಜೂನ್ 7th ರಿಲೀಸ್ ಆಗಿದ್ದೀನಿ. ಅಷ್ಟು 3 ತಿಂಗಳು ಪೀರಿಯಡ್ಸಲ್ಲಿ ಏನು ನಡೆದಿದೆ, ನಾನು ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಸಾಕ್ಷಿಗಳಲ್ಲೇ CCTV ಕ್ಯಾಮ್ರಾ ಇದೆ. ಬೇಕಾದರೆ ಅಲ್ಲಿರುವಂಥ ಸಾಮಾನ್ಯ ಆರೋಪಿಗಳು ಭಯ ಬೀಳ್ತಾರೆ, ಕೇಳಿ ವಿಚಾರಣೆ ಮಾಡಿ, ಎಲ್ಲವನ್ನು ಸಿಗ್ತಾ ಇದೆ. ಪೊಲೀಸ್ ಠಾಣೆಗೆ ತೆರಳಿ ಇನ್ನಷ್ಟು ಮಾಹಿತಿಯನ್ನು ಪೊಲೀಸರು ಕೊಡುವಂಥ ಕೆಲಸ ಮಾಡ್ತೀರಾಗಿದ್ರೆ? 100% ಪೊಲೀಸ್ ಠಾಣೆಯಿಂದ ಕಾಲ್ ಮಾಡಿದ್ರೆ ನಾನು ಯಾವತ್ತೂ ಕಾನೂನಿಗೆ ತಲೆಬಾಗುವಂಥವಳು. ಕರೆ ಬಂತಂದ್ರೆ ಡೆಫಿನೆಟ್ಲಿ ಹೋಗಿ ವಿತ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಸಂಧ್ಯಾ ನಾಗರಾಜ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಜೊತೆಗೆ NCR ಏನು ದಾಖಲಾಗಿದೆ, ಆ ಒಂದು ಪ್ರಕರಣವನ್ನು ನಾನು ಎದುರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.